ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಓಪೋನವರು ಕಳಿಸಿರುವಂಥ ಒಂದು ಸ್ಪೆಷಲ್ ಬಾಕ್ಸ್ ಇದೆ. ಈ ಬಾಕ್ಸನ್ನು ನಾವು ಈ ರೀತಿ ಅಂದರೆ ನೋಡ್ತಾ ಇದ್ರೆ ಒಂದು ರೀತಿ ಇಮೇಜ್ ಚೇಂಜ್ ಆಗುತ್ತೆ. ಇದಕ್ಕೆ ಕನ್ನಡದಲ್ಲಿ ಚಲನೆಯ ಚಿತ್ರ ಅಂತ ಕರೀತಾರೆ. ನಾವು ಸಣ್ಣವ್ರು ಇರಬೇಕಾದ್ರೆ ಚಿಂಗಮ್ ತೊಗೊಂಡ್ರೆ ಒಂದು ಸಣ್ಣ ಕಾರ್ಡ್ ಕೊಡೋರು ಇದೇ ರೀತಿ ಹಿಂಗಂದರೆ ಅದರಲ್ಲಿರುವಂಥ ಚಿತ್ರ ಚೇಂಜ್ ಆಗ್ತಾ ಇತ್ತು. ಈಗ ಆ ರೀತಿಯಲ್ಲೂ ಕೂಡ ರೀಸೆಂಟಾಗಿ ನೋಡಿಲ್ಲ ನಾನು. ಬನ್ನಿ ಡೈರೆಕ್ಟಾಗಿ ಒಂದು ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡೋಣ. ಆಬ್ವಿಯಸ್ಲಿ ನಿಮಗೆ ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ನೋಡಿ ಗೊತ್ತಾಗಿರುತ್ತೆ ಇದರೊಳಗಡೆ ಏನಿರ್ಬೋದು ಅಂತ. ಸೊ ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಫ್ರೆಂಡ್ ಅಂದ್ಬಿಟ್ಟು ಏನೋ ಕತೆ ಬರೆದ್ಬಿಟ್ಟು ಒಂದು ಲೆಟರ್ನ ಕೊಟ್ಟಿದ್ದಾರೆ. ಅದನ್ನೇನು ನೋಡೋದು ಬೇಡ. ಸೊ ಇದ್ರೊಳಗಡೆ ನಮಗೆ ಡೈರೆಕ್ಟಾಗಿ ಮಲ್ಟಿಪಲ್ ಗ್ಯಾಜೆಟ್ಗಳು ಬೇಕಾ, ಇದಕ್ಕೆ ಏನು ಅನ್ಬೇಕು ಗೊತ್ತಿಲ್ಲ. ಸೊ ಡೈರೆಕ್ಟಾಗಿ ಓಪೋ F31 Pro ಪ್ಲಸ್ ಸ್ಮಾರ್ಟ್ಫೋನ್ ಸಿಗ್ತಾ ಇದೆ. ನಂತರ ಓಪೋ ಎನ್ಕೋ ಬಡ್ಸ್ 3 Pro ಸಿಗ್ತಾ ಇದೆ. ನಂತರ ಏನೋ ಒಂದು ಗೊಂಬೆ ಏನೋ ಕೊಟ್ಟಿದ್ದಾರೆ, ಆಲಿ ಅಂತ, ಎಲಿಮೆಂಟಲ್ ಕಲೆಕ್ಷನ್ ಅಂತೆ. ಮತ್ತು ಒಂದೇನೋ ಬ್ಯಾಡ್ಜನ್ನು ಕೊಟ್ಟಿದ್ದಾರೆ, ಮೆಟಾಲಿಕ್ ಬ್ಯಾಡ್ಜು, ಕ್ವಾಲಿಟಿ ಚೆನ್ನಾಗಿರೋ ರೀತಿ ಇದೆ. ಆಮೇಲೆ 7000 mAh ಲಾಂಗ್ ಲಾಸ್ಟಿಂಗ್ ಬ್ಯಾಟ್ರಿ ಅಂದ್ಬಿಟ್ಟು ಒಂದು ಕಾಫಿ ಕಪ್ಪನ್ನು ಕೊಟ್ಟಿದ್ದಾರೆ. ಕಾಫಿ ಏನಾದ್ರು ಇದೆಯಾ ಗೊತ್ತಿಲ್ಲ. ಸೊ ಎಲ್ಲದನ್ನು ಕೂಡ ಅನ್ಬಾಕ್ಸ್ ಮಾಡಬೇಕಾ, ಪಟ್ ಅಂತ ತೋರಿಸ್ಬಿಡ್ತೀನಿ, ನೋಡ್ಕೊಳ್ಳಿ. ಗೊಂಬೆ ಮಾತ್ರ ಸೂಪರ್ ಆಗಿದೆ, ತೋರಿಸ್ತಾ ಇದ್ದೀನಿ. ಆಮೇಲೆ ಈ ಒಂದು ಕಾಫಿ ಕಪ್ ಕೂಡ ಚೆನ್ನಾಗಿದೆ ಮತ್ತು ಬ್ಯಾಡ್ಜ್ ಕೂಡ ಚೆನ್ನಾಗಿದೆ. ಎನ್ಕೋ ಬಡ್ಸ್ 3 ಈ ಫೋನ್ ಜೊತೆಗೆ ಲಾಂಚ್ ಆಗ್ತಾ ಇದೆ. ಇದು ಕೂಡ ಕೇಸ್ನ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಸೊ ಈ ಒಂದು ಫೋನ್ನ ಜೊತೆಗೆ ಓಪೋ F31 Pro ಕೂಡ ಲಾಂಚ್ ಆಗ್ತಾ ಇದೆ ಆಯಿತಾ. ನಾನಿವತ್ತು ಈ ಎರಡನ್ನೂ ಕೂಡ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ನಮಗೆ ಆ್ಯಕ್ಚುಯಲ್ ಸ್ಮಾರ್ಟ್ಫೋನ್ ಬಾಕ್ಸ್ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ನೀವೇನಾದರೂ ಪರ್ಚೇಸ್ ಮಾಡಿದ್ರೆ ಆ ರೀತಿ ಸ್ಪೆಷಲ್ ಬಾಕ್ಸಲ್ಲಿ ನಿಮಗೆ ಕಳಿಸಲ್ಲ ಆಯಿತಾ. ಒಂದು ಓಪೋ F31 Pro ಮತ್ತು ಇನ್ನೊಂದು ಓಪೋ F31 Pro ಪ್ಲಸ್. ಮತ್ತು ಈ ಫೋನ್ಗಳಲ್ಲಿ ಒಂದು ಫೋನನ್ನು ಗಿವ್ ಅವೇ ಸಹ ಮಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ನಲ್ಲಿ ಗಿವ್ ಅವೇ ಮಾಡ್ತೀನಿ. ಸೊ ಹೋಗ್ಬಿಟ್ಟಲ್ಲಿ ಅಲ್ಲೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ, ಕಾಮೆಂಟ್ ಮಾಡಿ, ಫಾಲೋ ಮಾಡಿ. ಸೊ ವಿನ್ನರ್ಸ್ಗೆ ವೆಯ್ಟ್ ಮಾಡಿ ಆಯಿತಾ. ಈ ಎರಡು ಫೋನ್ಗಳನ್ನು ಫಸ್ಟು ಅನ್ಬಾಕ್ಸ್ ಮಾಡೋಣ. ಈ ಎರಡು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗುತ್ತೆ. ಅದರೊಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಮತ್ತೊಂದು ಬ್ಯಾಕ್ ಕವರನ್ನು ಕೊಟ್ಟಿದ್ದಾರೆ. ಒಂದು ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರ್ ಆಗಿದೆ ಎರಡರಲ್ಲೂ ಕೂಡ. ನಂತರ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ಇದನ್ನು ಪಕ್ಕಕ್ಕಿಟ್ಟರೆ ಇದರ ಒಳಗಡೆ 80 ವ್ಯಾಟ್ನ ಸೂಪರ್ ವೂಕ್ ಫಾಸ್ಟ್ ಚಾರ್ಜರ್ನ ಕೊಟ್ಟಿದ್ದಾರೆ. ನಂತರ USB Type-C ಚಾರ್ಜಿಂಗ್ ಕೇಬಲು, Type A ಇಂದ Type-C. ಇನ್ನು ಕೊನೆಯದಾಗಿ ಒಂದು ಸಿಮ್ ಆಕ್ಷನ್ ಪಿನ್ನು. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಈ ಬಾಕ್ಸ್ಗಳಲ್ಲಿ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ಈ ಎರಡೂ ಕೂಡ ಆಲ್ಮೋಸ್ಟ್ ಸಿಮಿಲರ್ ಲುಕ್ಕು, ಸಿಮಿಲರ್ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ಗಳು. ನೋಡೋಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರಬಹುದು ಆಯಿತಾ, ಬಟ್ ಇದರೊಳಗಿರುವಂಥ ಸ್ಪೆಸಿಫಿಕೇಷನ್ ತುಂಬ ಕ್ಲೋಸ್ ಇದೆ. ಈ ಎರಡು ಫೋನ್ಗಳು ಕೂಡ ನನಗನ್ನಿಸ್ದಂಗೆ ಒಂದು 25,000-30,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಗೊತ್ತಿಲ್ಲ, ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಗೆ ಬಂತು ಅಂದರೆ ಎರಡು ಕೂಡ ತುಂಬ ಕ್ಲೋಸ್ ಇದೆ. ಎರಡು ಕೂಡ ಸಿಮಿಲರ್ ವೆಯ್ಟು, ಎರಡು ಕೂಡ ಸಿಮಿಲರ್ ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ಗಳು. ಈ ಎರಡರಲ್ಲೂ ಕೂಡ ನಮಗೆ ಫ್ರಂಟಲ್ಲಿ ಡ್ರ್ಯಾಗನ್ ಟೇಲ್ ಗ್ಲಾಸ್ ಸಿಗ್ತಾ ಇದೆ ಆಯಿತಾ, ಮತ್ತು ಹಿಂದ್ಗಡೆ ಫೈಬರ್ ಗ್ಲಾಸನ್ನು ಹಾಕಿದ್ದಾರೆ. ಈ ಎರಡರಲ್ಲೂ ಕೂಡ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಬೆಝಲ್ ಒಂಥರ ಯೂನಿಫಾರ್ಮ್ ಬೆಝಲ್ ಅಂತ ಅನ್ಬೋದು. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ವಿಷಯ ಅನ್ನಿಸ್ತು. ಆಲ್ರೆಡಿ ಸ್ಕ್ರೀನ್ ಗಾರ್ಡನ್ನು ಹಾಕಿದ್ದಾರೆ. ಸೊ ಫ್ರಂಟಿಂದ ಚೆನ್ನಾಗಿ ಕಾಣುತ್ತೆ. ಹಿಂದಕ್ಕೆ ಬಂತು ಅಂದರೆ ತುಂಬ ಯುನೀಕ್ ಟೆಕ್ಸ್ಚರ್ ನಮಗೆ ಈ ಎರಡರಲ್ಲೂ ಕೂಡ ನೋಡೋಕ್ಕೆ ಸಿಗ್ತಾ ಇದೆ. ಬೆಳಕಿಗಿಡಿದ್ರೆ ತುಂಬ ಡಿಫ್ರೆಂಟಾಗಿ ಕಾಣುತ್ತೆ ಆಯಿತಾ. F31 Proನಲ್ಲಿ ಮ್ಯಾಟ್ ಫಿನಿಶ್ ಇದೆ, ಸ್ಮಡ್ಜಸ್ ಅಂತೂ ಸ್ವಲ್ಪನೂ ಕಾಣೋದೇ ಇಲ್ಲ. ಈ ಕಡೆ ಇದು ಕೂಡ ಮ್ಯಾಟ್ ಫಿನಿಶೇ, ಬಟ್ ಸ್ವಲ್ಪ ಸ್ಮಡ್ಜಸ್ ಕಾಣ್ತಾ ಇದೆ. ಮತ್ತು ಈ ಎರಡು ಕೂಡ ಆ್ಯಕ್ಚುಲಿ ಗ್ಲಾಸ್ ಫೈಬರ್ ಅಂತ ಅಂತಾರೆ, ಬಟ್ ಪ್ಲಾಸ್ಟಿಕ್ಗೆ, ಗ್ಲಾಸ್ ಅಲ್ಲ ಆಯಿತಾ. ಇನ್ನು ಈ ಎರಡು ಫೋನ್ಗಳ ಹಿಂದೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶನ್ನು ಕೊಟ್ಟಿದ್ದಾರೆ. ಈ ಫೋನಲ್ಲಿ ಇಂಟರ್ನಲ್ಲಿ ನಿಮಗೆ ಏರೋಸ್ಪೇಸ್ ಅಲ್ಯೂಮಿನಿಯಂ ಅಲಾಯ್ ಫ್ರೇಮ್ ಇದೆ ಅಂತ ಅಂತಾರೆ ಆಯಿತಾ, ಇಂಟರ್ನಲ್ಲಿ, ಹೊರಗಡೆ ಅಲ್ಲ. ಮತ್ತು ಎರಡರಲ್ಲೂ ಕೂಡ USB Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ, ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಬರೀ 2 ಸಿಮ್ ನೀವು ಹಾಕೊಬೋದು. ಮತ್ತು ಅವ್ರು ಹೇಳೋ ಪ್ರಕಾರ ಇದು 360 ಡಿಗ್ರಿ ಆರ್ಮರ್ ಬಾಡಿ ಡ್ಯಾಮೇಜ್ ಪ್ರೂಫ್ ಅಂತ ಅಂತಾರೆ. ಮತ್ತು IP ರೇಟಿಂಗ್ ಸಹ ಇದೆ, IP66, IP68, IP69 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೊಟ್ಟಿದ್ದಾರೆ. ಸುಮಾರು 18 ರೀತಿಯ ಲಿಕ್ವಿಡ್ ಪ್ರೂಫ್ ಅಂತ ಅಂತಾರೆ ಆಯಿತಾ. ಮತ್ತು ಮಿಲಿಟ್ರಿ ಗ್ರೇಡ್ ಸರ್ಟಿಫಿಕೇಷನ್ನ ಕೂಡ ತೊಗೊಂಡಿದ್ದಾರೆ. ಸೊ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಲಿ ಎರಡೂ ಕೂಡ
ಸೇಮ್ ಟು ಸೇಮ್ ಅಂತಲೇ ಅನ್ಬೋದು ಆಯಿತಾ. ಸ್ವಲ್ಪ ವೆಯ್ಟ್ ಥಿಕ್ನೆಸ್ ಡಿಫ್ರೆನ್ಸ್ ಬಿಟ್ಟರೆ ಉಳಿದಿದ್ದೆಲ್ಲ ಸೇಮ್ ಅನ್ಬೋದು. ಇನ್ನು ಈ F31 Pro 2 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಅವೈಲಬಲ್ ಇದ್ದರೆ, ಈ F31 Pro ಪ್ಲಸ್ಸು 3 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಅವೈಲಬಲ್ ಇದೆ. ನಿಮ್ಗೆ ಇಷ್ಟ ಬಂದಿದ್ದನ್ನು ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಈ ಎರಡೂ ಫೋನ್ಗಳಲ್ಲಿ ಫುಲ್ HD ಪ್ಲಸ್ 2.5D ಫ್ಲ್ಯಾಟ್ ಅಮೋಲೆಡ್ ಡಿಸ್ಪ್ಲೇ ಇದೆ. ಪೀಕ್ ಬ್ರೈಟ್ನೆಸ್ ಸ್ವಲ್ಪ ಡಿಫ್ರೆಂಟ್ ಇದೆ ಅನ್ನೋದು ಬಿಟ್ಟರೆ ಉಳಿದಿದ್ದು ಎಲ್ಲ ಸೇಮು ಆಯಿತಾ. 120 ಹರ್ಟ್ಸಿಂದು ರಿಫ್ರೆಶ್ ರೇಟು, 10 ಬಿಟ್ ಡಿಸ್ಪ್ಲೇ, 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. PWM ಡಿಮ್ಮಿಂಗ್ ಎರಡರಲ್ಲೂ ಕೂಡ ತುಂಬ ಜಾಸ್ತಿ ಇದೆ. ಗ್ಲವ್ ಮೋಡ್ ಸಹ ಇದೆ, ಸ್ಪ್ಲಾಶ್ ಟಚ್ ಸಹ ಕೊಟ್ಟಿದ್ದಾರೆ. ಎರಡೂ ಕೂಡ ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಸ್ಟೋರೇಜಿಗೆ ಬಂತು ಅಂದರೆ ಈ ಎರಡು ಫೋನ್ಗಳಲ್ಲಿ ಅಪ್ ಟು 12 GB ತನಕ ರ್ಯಾಮ್ ವೇರಿಯಂಟ್ ಅವೈಲಬಲ್ ಇದೆ. ಸ್ಟೋರೇಜ್ನಲ್ಲಿ F31 Proನಲ್ಲಿ 256 GB ತನಕ ಸಿಗುತ್ತೆ. F31 Pro ಪ್ಲಸ್ನಲ್ಲಿ 256 GB ತನಕ ಸ್ಟೋರೇಜ್ ವೇರಿಯಂಟ್ ಅವೈಲಬಲ್ ಇದೆ. ಈ ಎರಡರಲ್ಲೂ ಕೂಡ LPDDR4X ಮತ್ತು UFS 3.1 ಸ್ಟೋರೇಜನ್ನು ಕೊಟ್ಟಿದ್ದಾರೆ. LPDDR5X ಇದ್ದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಾ ಇತ್ತು. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಈ ಎರಡು ಫೋನ್ಗಳಲ್ಲಿ ಪ್ರೊಸೆಸರ್ ಡಿಫ್ರೆಂಟ್ ಆಗಿದೆ ಅನ್ನೋದು ಬಿಟ್ಟರೆ ಪರ್ಫಾರ್ಮೆನ್ಸ್ ಎರಡೂ ಕೂಡ ತುಂಬ ಸಿಮಿಲರ್ ಅಂತೀನಿ. ಈ F31 Proನಲ್ಲಿ ಮೀಡಿಯಾಟೆಕ್ನಿಂದು ಡೈಮೆನ್ಸಿಟಿ 7300 ಎನರ್ಜಿ ಪ್ರೋಸೆಸರ್ ಇದೆ. 4 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೋಸೆಸರ್. ಅಂತೂ ಸ್ಕೋರು ಈ ಫೋನು ನಮಗೆ 9,10,000 12,000 ತನಕ ಕೊಟ್ಟಿದೆ ಆಯಿತಾ. ಇನ್ನು ಈ ಕಡೆ F31 Pro ಪ್ಲಸ್ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪ್ರೋಸೆಸರ್ ಇದೆ. ಇದು ಕೂಡ 4 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೋಸೆಸರ್. ಇದು ಕೂಡ ಅಂತೂ ಸ್ಕೋರ್ ಸುಮಾರು 9 ಲಕ್ಷ ತನಕ ಕೊಡ್ತಾ ಇದೆ ಆಯಿತು. ಎರಡು ಕೂಡ ತುಂಬ ಕ್ಲೋಸ್. ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡಿದ್ವು. ಎರಡು ಕೂಡ ತುಂಬ ಕ್ಲೋಸ್, ತುಂಬ ಸಿಮಿಲರ್. ಎರಡೂ ಕೂಡ ಬ್ಯಾಟ್ರಿ ಡ್ರೈನ್ ತುಂಬ ನಾರ್ಮಲ್ ಅನ್ನಿಸ್ತು, ಟೆಂಪ್ರೇಚರ್ ಕೂಡ ಜಾಸ್ತಿ ಹೀಟ್ ಆಗಲಿಲ್ಲ ಫೋನ್ ಆಯಿತಾ. ಸೂಪರ್ ವಿಷಯ. ಗೇಮಿಂಗ್ ಟೆಸ್ಟ್ ನಾವು ಮಾಡ್ದಂಗೆ BGMIನಲ್ಲಿ ಸ್ಮೂತಲ್ಲಿ ಅಪ್ ಟು ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ. ತುಂಬ ಸ್ಮೂತ್ ಗೇಮ್ ಪ್ಲೇ ಮಿಕ್ಸ್ ಸಿಕ್ತು. ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDRನಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಇದು ಎರಡರಲ್ಲೂ ಕೂಡ ಒಂದು ಲೆವೆಲ್ಗೆ ಪ್ಲೇಯಬಲ್ ಇದೆ. ಇಂಟೆನ್ಸಿವ್ ಗೇಮ್ ಪ್ಲೇ ಟೈಮಲ್ಲಿ ಕೆಲವೊಂದು ಫ್ರೇಮ್ ಡ್ರಾಪ್ ಫೀಲ್ ಆಗಬಹುದು. ಈ ಬೆಲೆಗೆ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಂತ ಅನ್ನೋದಿಲ್ಲ, ಒಟ್ಟಿಗೆ ಅಂಥ ಕಡಿಮೆ ಪವರ್ ಕೂಡ ಅಲ್ಲ, ಒಂದು ಲೆವೆಲಿಗೆ ಪವರ್ಫುಲ್ ಇದೆ. ಸ್ವಲ್ಪ ಬೆಲೆ ಕಡಿಮೆ ಆದರೆ ನಂಗೆ ಅನ್ನಿಸ್ದಂಗೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಇನ್ನು ಇದನ್ನು ಬಿಟ್ಟರೆ ಈ ಎರಡೂ ಫೋನ್ಗಳಲ್ಲಿ ಬೇರೆ ಯಾವ ಡಿಫ್ರೆನ್ಸ್ ಕೂಡ ಇಲ್ಲ ಆಯಿತಾ. ಉಳಿದೆಲ್ಲ ಸ್ಪೆಸಿಫಿಕೇಷನ್, ಕ್ಯಾಮ್ರಾ ಆಗಿರ್ಬೋದು, ಬ್ಯಾಟ್ರಿ ಆಗಿರ್ಬೋದು, OS ಆಗಿರ್ಬೋದು, AI ಫೀಚರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಸೇಮ್ ಟು ಸೇಮ್, ಯಾವುದೇ ಡಿಫ್ರೆನ್ಸ್ ಇಲ್ಲ. ಸೊ ಬನ್ನಿ ಈ ಎರಡರದ್ದು ಕ್ಯಾಮ್ರಾ ಬಗ್ಗೆ ಮಾತಾಡೋಣ. ಎರಡರಲ್ಲೂ ಕೂಡ 50 MP ಮೇನ್ ಸೆನ್ಸಾರ್, f1.8 ಅಪರ್ಚರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನು, ಇನ್ನೊಂದು 2 MP ಡೆಪ್ತ್ ಕ್ಯಾಮ್ರಾ ಕೊಟ್ಟಿದ್ದಾರೆ, ಮಾಡೋಕ್ಕೆ ಕೆಲಸ ಇಲ್ಲ. ಮತ್ತು ಎರಡರಲ್ಲೂ ಫ್ರಂಟ್ ಕ್ಯಾಮ್ರಾ 32 MP ಇದೆ. ಕ್ಲಾರಿಟಿ ನನಗೆ ಎರಡರಲ್ಲೂ ಔಟ್ಡೋರ್ ಶಾಟ್ಸು ಸೂಪರಾಗಿ ಬರುತ್ತೆ ಅಂತ ಅನ್ನಿಸ್ತು. ಕಲರ್ಸ್ ಎಲ್ಲ ಒಂದು ಲೆವೆಲ್ಗೆ ಪಾಪ್ ಆಗಿ ತುಂಬ ಚೆನ್ನಾಗಿ ಕಾಣೋ ರೀತಿ ಔಟ್ಪುಟನ್ನು ಕೊಡ್ತಾ ಇದೆ. ಈವನ್ ಸೆಲ್ಫಿ ಕ್ಯಾಮ್ರಾ ಕೂಡ ಅಷ್ಟೇ, ನನಗೆ ಸೆಲ್ಫಿ ಕ್ಯಾಮ್ರಾ ಹೆವಿ ಇಂಪ್ರೆಸ್ ಮಾಡ್ತು. ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಚೆನ್ನಾಗಿದೆ, ಸಕ್ಕತ್ತಾಗಿ ಕಾಣೋ ರೀತಿ ಔಟ್ಪುಟನ್ನು ಕೊಡುತ್ತೆ. ನನಗೆ ಅದು ಇಂಪ್ರೆಸ್ ಮಾಡಿತು. ಕ್ಯಾಮ್ರಾ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ, ಪರವಾಗಿಲ್ಲ ಅನ್ನಿಸ್ತು ಆಯಿತಾ. ಎರಡೂ ನಂಗೆ ಅನ್ನಿಸ್ದಂಗೆ ಮೇಜರ್ ಡಿಫ್ರೆನ್ಸ್ ಇದೆ ಎರಡರಲ್ಲೂ ಅಂತ ಅನ್ನಿಸ್ಲೇ ಇಲ್ಲ ನನಗೆ. ಮತ್ತು ವಿಡಿಯೋಗ್ರಫಿಯಲ್ಲಿ ಈ ಫೋನ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಸಹ 4K 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲಿಗೆ ಸ್ಟೇಬಲ್ ಆಗಿದೆ ಆಯಿತಾ. ಮತ್ತು ಇದರಲ್ಲಿ IP ರೇಟಿಂಗ್ ಇರೋದ್ರಿಂದ 4Kನಲ್ಲಿ ಅಂಡರ್ ವಾಟರ್ ವಿಡಿಯೋನ ಕೂಡ ನೀವು ಶೂಟ್ ಮಾಡಬಹುದು. ನಾನು ಹೇಳೋದಾದರೆ ಈ ಬೆಲೆಗೆ ದ ಬೆಸ್ಟ್ ಕ್ಯಾಮ್ರಾ ಅಂತ ಅನ್ನೋದಿಲ್ಲ ಆಯಿತಾ. ಚೆನ್ನಾಗಿದೆ ಕ್ಯಾಮ್ರಾ. ಬಟ್ ಒಂದೇನಪ್ಪ ಅಂದರೆ ನಂಗೆ ಗೊತ್ತಿಲ್ಲ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಐ ಹೋಪ್ ಇದು ಒಂದು 20-22 ರೇಂಜಲ್ಲಿ ಆದರೆ ಚೆನ್ನಾಗಿರುತ್ತೆ. ಬಟ್ ಅದು ಅಷ್ಟು ಕಡಿಮೆ ಮಾಡಲ್ಲ, ಮೋಸ್ಟ್ಲಿ ಸ್ವಲ್ಪ ಜಾಸ್ತಿಗೆ ಮಾಡ್ತಾರೆ. ಒಂದೇನಪ್ಪ ಅಂದರೆ ಯಾವುದೇ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇಲ್ಲ, ಟೆಲಿಫೋಟೋ ಕ್ಯಾಮ್ರಾ ಇಲ್ಲ. ಸೊ ಬರೀ ಮೇನ್ ಸೆನ್ಸಾರ್ ಕೊಟ್ಟಿದ್ದಾರೆ ವಿತ್ ಡೆಪ್ತ್ ಕ್ಯಾಮ್ರಾ. ಸೊ ಅದರಿಂದ ನೋಡಿ, ನಿಮ್ಮ ಅವಶ್ಯಕತೆಯನ್ನು ಇದು ಫುಲ್ಫಿಲ್ ಮಾಡುತ್ತೆ ಅಂದರೆ ನೀವು ಬೇಕಾದ್ರೆ ಪ್ರಿಫರ್ ಮಾಡ್ಬೋದು. ಇನ್ನು AI ಫೀಚರಿಗೆ ಬಂತು ಅಂದರೆ ನಮಗೆ ಇದರಲ್ಲಿ AI ಲೈವ್ ಫೋಟೋಸ್ ಆಪ್ಷನ್ ಸಿಗ್ತಾ ಇದೆ. ಮತ್ತು ಗ್ಯಾಲರಿ ಒಳಗಡೆ AI ಎಡಿಟರ್ 2.0 ಸಿಗ್ತಾ ಇದೆ. ಅದರಲ್ಲಿ ನೀವು AI ಪರ್ಫೆಕ್ಟ್ ಶಾಟ್ಸು, AI ರೀಕಂಪೋಸು, ಕ್ಲಾರಿಟಿಯನ್ನು ಎನ್ಹಾನ್ಸ್ ಮಾಡುವಂಥದ್ದು, ರಿಫ್ಲೆಕ್ಷನ್ನ ರಿಮೂವ್ ಮಾಡುವಂಥದ್ದು, ಅನ್ಬ್ಲರ್ ಮಾಡುವಂಥದ್ದು, ಮತ್ತು AI ಎರೇಸರ್ 2.0 ಕೂಡ ಸಿಗ್ತಾ ಇದೆ. ಮತ್ತು AI ಸ್ಟುಡಿಯೋ ಒಳಗಡೆ AI ಸ್ಟೈಲ್ ಟ್ರಾನ್ಸ್ಫರ್ ಅಂತ, ಸೊ ಆ ಒಂದು ಎಫೆಕ್ಟನ್ನು ಒಂದು ಫೋಟೋಯಿಂದ ಇನ್ನೊಂದು ಫೋಟೋಗೆ ಟ್ರಾನ್ಸ್ಫರ್ ಕೂಡ ಮಾಡ್ಬೋದು. ಈ ರೀತಿ ಎಲ್ಲ ಫೀಚರ್ಗಳು ಸಿಗ್ತಾ ಇದೆ. ಇನ್ನು ಕ್ಯಾಮ್ರಾ ಅಪ್ಲಿಕೇಶನ್ ಒಳಗಡೆ ನಮಗೆ ಪ್ರೋ ಮೋಡ್ ಆಗಿರ್ಬೋದು, ಮತ್ತು ಮೋರ್ಗೆ ಹೋದರೆ ನೀವು ಅಂಡರ್ ವಾಟರ್ ಶೂಟ್ ಮಾಡೋದಕ್ಕೆ ಆಪ್ಷನ್ ಇಲ್ಲೇ ಕೊಟ್ಟಿದ್ದಾರೆ. ಡ್ಯುಯಲ್ ವಿಡಿಯೋ ರೆಕಾರ್ಡಿಂಗ್ ಮೋಡ್ ಇದೆ, ಡಾಕ್ಯುಮೆಂಟನ್ನು ಸ್ಕ್ಯಾನ್ ಮಾಡ್ಬೋದು, ಐ ರೆಸೊಲ್ಯೂಷನಲ್ಲಿ ಶೂಟ್ ಮಾಡ್ಬೋದು, ಮತ್ತು ಡಿಫ್ರೆಂಟ್ ಫಿಲ್ಟರ್ಗಳು ಕೂಡ ನಮಗೆ ಈ ಒಂದು ಕ್ಯಾಮ್ರಾ ಅಪ್ಲಿಕೇಶನ್ ಒಳಗಡೆ ಸಿಗ್ತಾ ಇದೆ. ಸೊ ಕ್ಯಾಮ್ರಾ ಪರವಾಗಿಲ್ಲ ಅಂತೀನಿ. ಇನ್ನು OSಗೆ ಬಂತು ಅಂತ ಅಂದರೆ
ಆ್ಯಂಡ್ರಾಯ್ಡ್ 15 ಬೇಸ್ಡ್ ಕಲರ್ OS 15 ನಮಗೆ ಇದರಲ್ಲಿ ಸಿಗ್ತಾ ಇದೆ. ಮತ್ತು ಅವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನ್ಗೆ 2 ವರ್ಷಗಳ OS ಅಪ್ಡೇಟು ಮತ್ತು 3 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಓಕೆ ಅಂತೀನಿ. ಮತ್ತು ಅವ್ರು ಹೇಳೋ ಪ್ರಕಾರ 5 ವರ್ಷ ಪರ್ಫಾರ್ಮೆನ್ಸ್ ತುಂಬ ಸ್ಮೂತಾಗಿದೆ, ಕೆಲಸವನ್ನು ಮಾಡುತ್ತೆ ಅಂತ ಅಂತಾರೆ. ಇನ್ನು ನಾರ್ಮಲ್ AI ಫೀಚರಿಗೆ ಬಂತು ಅಂದರೆ AI ವಾಯ್ಸ್ ಸ್ಕ್ರೇಪ್ ಫೀಚರ್ ಇದೆ, ಕಾಲ್ ಸಮ್ಮರಿಯನ್ನು ಮಾಡ್ಬೋದು, ಕಾಲ್ ಅಸಿಸ್ಟ್ ಅಂತ ಬೇಕಾದ್ರೆ ಅಂತಾರೆ ಅದಕ್ಕೆ. ಸೊ ಅಲ್ಲೇ ಟ್ರಾನ್ಸ್ಲೇಷನ್ನ ಕೂಡ ಮಾಡ್ಬೋದು. ಸರ್ಕಲ್ ಟು ಸರ್ಚ್ ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಮತ್ತು ಓಪೋದು ಡೈಲರ್ ಅಂತ ಒಂದು ಹೊಸ ಫೀಚರ್ ಆ್ಯಡ್ ಮಾಡಿದ್ದಾರೆ. ಸೊ ಏನಪ್ಪ ಅಂದರೆ ಡಿಫಾಲ್ಟ್ ಡಯಲರ್ ಒಳಗಡೆ ನಿಮಗೆ ಸ್ಪ್ಯಾಮು ಮತ್ತೇನಾದರೂ ಸ್ಕ್ಯಾಮ್ ಕಾಲ್ಸ್ಗಳು ಬಂತು ಅಂದ್ರೆ ಅಲ್ಲೇ ಶೋ ಮಾಡುತ್ತಂತೆ. ಓಕೆ, ಪರವಾಗಿಲ್ಲ. ಮತ್ತು ಗೂಗಲ್ ಜೆಮಿನಾಯ್ ಲೈವ್ ಫೀಚರ್ ಇದೆ. ಸೊ ಇತ್ತೀಚೆಗೆಲ್ಲ ಅದರಲ್ಲೂ ಕೂಡ ಕೊಡ್ತಾ ಇದ್ದಾರೆ, ಏನೋ ಯೂನಿಕ್ ಅಂತ ಅನ್ನಲ್ಲ, ಒಟ್ಟಿಗೆ ಅವಶ್ಯಕತೆ ಇರುವಂಥ ಎಲ್ಲ AI ಫೀಚರನ್ನು ಕೊಟ್ಟಿದ್ದಾರೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ನಮಗೆ ಇದರಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ, ಎರಡರಲ್ಲೂ ಫೇಸ್ ಅನ್ಲಾಕ್ ಇದೆ, ವೈಡ್ ವೈನ್ L1 ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ. ಮತ್ತು ಓಪೋದು ಲಾಕ್ ಅಂತ ಒಂದು ಹೊಸ ಫೀಚರು, ಇದು ಟಫ್ಟ್ ಪ್ರೊಡಕ್ಷನ್ನ ಜೊತೆಗೆ ಬರುತ್ತೆ ಆಯಿತಾ. ಕಳೆದೋಯ್ತು ಅಂತ ಅಂದರೆ ನೀವು ರಿಮೋಟ್ಲಿ ಈ ಡಿವೈಸನ್ನು ಲಾಕ್ ಮಾಡಬಹುದು. ಸೊ ಇದೊಂದು ಇಂಟ್ರೆಸ್ಟಿಂಗ್ ಫೀಚರ್ ಅಂತ ಅನ್ನಿಸ್ತು. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಈ ಎರಡೂ ಫೋನ್ಗಳಲ್ಲಿ ಅತಿ ದೊಡ್ಡ 7000 mAh ಕೆಪಾಸಿಟಿಯ ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ. ಮತ್ತು ಬಾಕ್ಸ್ ಒಳಗೆ 80 ವ್ಯಾಟಿಂದು ಸೂಪರ್ ವೂಕ್ ಫಾಸ್ಟ್ ಚಾರ್ಜರ್ನ ಕೂಡ ಕೊಟ್ಟಿದ್ದಾರೆ. ಸೊ ಫಾಸ್ಟಾಗೂ ಕೂಡ ಚಾರ್ಜ್ ಆಗಿದೆ, ತುಂಬ ದೊಡ್ಡ ಬ್ಯಾಟ್ರಿ ಸಹ ಇದೆ. ಮತ್ತು ರಿವರ್ಸ್ ವೈರ್ಡ್ ಚಾರ್ಜಿಂಗನ್ನು ಮಾಡ್ಬೋದು, ಬೈಪಾಸ್ ಚಾರ್ಜಿಂಗ್ ಸಪೋರ್ಟ್ ಇದೆ. ಮತ್ತು ಬ್ಯಾಟ್ರಿಗೆ 5 ವರ್ಷ ಡ್ಯೂರಬಿಲಿಟಿಯನ್ನು ಕೊಟ್ಟಿದ್ದಾರೆ. ಅಂದರೆ 5 ವರ್ಷ ನೀವು ಆರಾಮಾಗಿ ಡಿಗ್ರೇಡ್ ಆಗ್ದಂಗೆ ಯೂಸ್ ಮಾಡ್ಬೋದು ಅಂತ. 1 ಗಂಟೆಯಲ್ಲಿ 100% ಕಂಪ್ಲೀಟಾಗಿ ಈ ಫೋನು ಚಾರ್ಜ್ ಆಗುತ್ತೆ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ನಮಗೆ ಈ ಎರಡೂ ಫೋನ್ಗಳಲ್ಲಿ ಸಿಗ್ತಾ ಇದೆ. 300%ಗೆ ಬೂಸ್ಟ್ ಕೂಡ ಆಗುತ್ತೆ, ಕ್ವಾಲಿಟಿ ಚೆನ್ನಾಗಿದೆ, ಕ್ಲಾರಿಟಿ ಪರವಾಗಿಲ್ಲ, ಒಂದು ಲೆವೆಲಿಗೆ ಜೋರಾಗಿ ಕೂಡ ಕೇಳುತ್ತೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ಫಸ್ಟ್ ಟೈಮ್ ಈ ಸೆಗ್ಮೆಂಟಲ್ಲಿ ಅವ್ರು ಹೇಳೋ ಪ್ರಕಾರ 5G++ ಅನ್ನೋ ಇದು ಸಪೋರ್ಟ್ ಮಾಡುತ್ತಂತೆ. ಎರಡರಲ್ಲೂ ಕೂಡ ವೈಫೈ 6 ನಮಗೆ ಸಿಗ್ತಾ ಇದೆ, ಬ್ಲೂಟೂತ್ 5.4 ಕೊಟ್ಟಿದ್ದಾರೆ, ಮತ್ತು ಲಿಂಕ್ ಬೂಸ್ಟ್ ಇದೆ. ಸೊ 3.0. ಸೊ ಅಂದರೆ AI ಮುಖಾಂತರ ನಿಮ್ಮ ಕನೆಕ್ಟಿವಿಟಿಯನ್ನು ಇಂಪ್ರೂವ್ ಮಾಡುತ್ತಂತೆ, ಮಲ್ಟಿಪಲ್ ನೆಟ್ವರ್ಕ್ಗಳನ್ನು ತೊಗೊಂಡು. ಗೊತ್ತಿಲ್ಲ ಅದೆಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ. ಮತ್ತು ಇದರಲ್ಲಿ ಡೆಡಿಕೇಟೆಡ್ ನೆಟ್ವರ್ಕ್ ಬೂಸ್ಟ್ ಚಿಪ್ಪನ್ನು ಕೂಡ ಹಾಕಿದ್ದಾರಂತೆ ಆಯಿತಾ, S1 ಅಂತ ಚಿಪ್ಪು. ಸೊ ಒಳ್ಳೆಯದು, ನಮಗೇನಿಲ್ಲಪ್ಪ, ನೆಟ್ವರ್ಕ್ ಚೆನ್ನಾಗಿ ಕೊಟ್ಟರೆ ಸಾಕು. ಮತ್ತು ಅವಶ್ಯಕತೆ ಇರುವಂತೆಲ್ಲ ಸೆನ್ಸಾರ್ಸ್ ಇದೆ, ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಎಲ್ಲ ಸಿಗ್ತಾ ಇದೆ. ಸೊ ನೀವು ಹಾಗಾದರೆ ಕೇಳ್ಬೋದು, ಈ ಫೋನನ್ನು ಇನ್ ಕೇಸ್ ಒಂದು 25,000 ರೇಂಜಲ್ಲಿ ಲಾಂಚ್ ಆದರೆ ಪರ್ಚೇಸ್ ಮಾಡ್ಬೋದಾ ಅಂತ. ನೋಡಿ, ಓಪೋ ಬ್ರ್ಯಾಂಡಿಂಗಲ್ಲಿ ಬೇಕು, F ಸೀರೀಸಲ್ಲಿ ಬೇಕು ಅಂದರೆ ಒಂದು ಆಪ್ಷನ್ ಇಟ್ಕೊಬೋದು ಆಯಿತಾ. ಹಾಗಂತ ನಿಮಗೆ ಆನ್ ಪೇಪರ್ ಸ್ಪೆಸಿಫಿಕೇಷನ್ ಇದಕ್ಕಿಂತ ಚೆನ್ನಾಗಿರುವಂಥದ್ದು ಬೇರೆ ಫೋನಲ್ಲೂ ಕೂಡ ಸಿಗುತ್ತೆ, ನೋಡ್ಕೊಳ್ಳಿ ಆಯಿತಾ. ನೀವು ಬ್ರ್ಯಾಂಡು ಅದನ್ನೆಲ್ಲ ನೋಡೋದಕ್ಕಿಂತ ನಿಮಗೆ ಅವಶ್ಯಕತೆ, ನಿಮಗೆ ಏನು ಬೇಕಪ್ಪ, ಕ್ಯಾಮ್ರಾ ಚೆನ್ನಾಗಿರೋದು ಬೇಕಾ ಅಥವಾ ಡಿಸ್ಪ್ಲೇ ಬೇಕಾ, ಪರ್ಫಾರ್ಮೆನ್ಸ್ ಚೆನ್ನಾಗಿರೋದು ಬೇಕಾ, ಏನು ಬೇಕು ಅದನ್ನು ನೋಡ್ಕೊಂಡು ತೊಗೊಂಡ್ರೆ ಒಳ್ಳೇದು. ಯಾವ ಫೋನು ಕೂಡ ಪರ್ಫೆಕ್ಟ್ ಅಲ್ಲ ನಂಗೆ ಅನ್ನಿಸ್ದಂಗೆ, ಒಂದೊಂದರಲ್ಲಿ ಒಂದೊಂದು ಚೆನ್ನಾಗಿರುತ್ತೆ. ಸೊ ಅದು ನೋಡ್ಕೊಂಡು ನಾವು ಜಡ್ಜ್ ಮಾಡ್ಕೋಬೇಕಷ್ಟೆ. ಸೊ ಇದಿಷ್ಟು ಈ ಫೋನ್ಗಳ ಬಗ್ಗೆ ನನ್ನ ಒಪಿನಿಯನ್, ಫಸ್ಟ್ ಇಂಪ್ರೆಷನ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಗಿವ್ ಅವೇಗೆ ಇನ್ಸ್ಟಾಗ್ರಾಮ್ನಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ ಆಯಿತಾ, ಒಂದು ರೀಲ್ ಅಪ್ಲೋಡ್ ಮಾಡಿರ್ತೀನಿ. ಸೊ ಕಾಮೆಂಟ್ ಮಾಡಿ, ಫಾಲೋ ಮಾಡಿ, ಮೋಸ್ಟ್ಲಿ ವಿನ್ನರ್ಸನ್ನು ಅಲ್ಲೇ ಅನೌನ್ಸ್ ಮಾಡ್ತೀನಿ. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.